ನಾವು 8 ತಿಂಗಳಾದ 8 ತಿಂಗಳಾದ 8 ತಿಂಗಳಾದ 8 ತಿಂಗಳು ಸಾಯ್ತು 10 ವರ್ಷದಿಂದ ಈ ಮಠಕ್ಕೆ ಬಂದು 11ನೇ ವರ್ಷ ಇದು ಈ ವೇಳೆಕ ಇದನ್ನ ಕಾವಿ ದೀಕ್ಷಾ ಕೊಟ್ಟು ಮುರುಗೇಂದ್ರಪ್ಪ ಲಗ್ನ ಕಾರ್ಯಕ್ರಮ 2 ಕುಟುಂಬ ಹೊನ್ನಮ್ಮಂಬಕ್ಕಿ ತಾಯಿಕಿ ಯಲ್ಲಪ್ಪ ಮಹಾರಾಜರ ಕುಟುಂಬ ತೀರ್ಕೊಂಡು ಕೂಡಲೇ ಆಲ್ಕನೂರು ಭಕ್ತಿ ಏನಂದ ಜೋಡಿ ಎತ್ತ ಬಾರಿ ಮೇಯಿಸಿದ್ದವ ಮುಗುಳು ಕೋಡಿ ಸಿದ್ದರಾಮಗ ನನ್ನ ಒಂದು ಜೋಡಿ ಎತ್ತದಾವು. ನಾವು ಈಗ ಬಂದಿರೋದು ಮುಗುಳ್ಕೋಡು ಗ್ರಾಮಕ್ಕೆ. ಈ ಮುಗುಳ್ಕೋಡು ಯಲ್ಲಾಲಿಂಗನ ಮಠ ಇರೋದು ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕಿನ ಒಂದು ಮುಗುಳ್ಕೋಡು ಎಂಬ ಗ್ರಾಮದೊಳಗೆ ಈ ಯಲ್ಲಪ್ಪ ಮಹಾರಾಜರ ಭೂ ಕೈಲಾಸ ಒಂದು ಪ್ರಖ್ಯಾತವಾದಂಥ ಒಂದು ಮಹಾತ್ಮರ ಮಠ ಇದೆ. ಈ ವಿಡಿಯೋನ ಯಾರು ಮಾಡದೆ ಈ ಕಡೆವರೆಗೆ ಇದನ್ನ ನೋಡ್ರಿ. ಇನ್ನ ನಾವು ಬನ್ನಿ ಎಲ್ಲರೂ ಈ ಕರ್ತರ ಗದ್ದಿಗೆ, ಯಲ್ಲಾಲಿಂಗ ಮಹಾರಾಜರ ಕರ್ತರ ಗದ್ದಿಗೆ महाराज के सद्गुरु लिंगेश्वर महाराज के सड़क श्री योगी सिद्धरामेश्वर महाराज के भोज मुर्ग राजेंद्र महाराज के वीरभद्रेश्वर महाराज के साधु संत महाराज के भोला पुंडली कुर्ताल विटाद्री ध्यान दे दुकान मोलानी लिंगेश्वर महाराज के सड़क योगी सिद्धरामेश्वर महाराज के भोज मुर्ग राजेंद्र महाराज के वीरभद्रेश्वर महाराज के सकल साधु संत महाराज के सांबदे नमः पार्वतीश्वर महादेव दत्त. ನಾವು 8 ತಿಂಗಳಾದ 8 ತಿಂಗಳಾದ 8 ತಿಂಗಳಾದ 8 ತಿಂಗಳು
ಈಗ ನಿಮ್ಗೆ ಇಲ್ಲಿ ಬಂದ ಬಳಿಕ ನಿಮ್ಗೆ ಏನೇನ್ ಅನುಭವ ಅದು ಯಲ್ಲಾಲಿಂಗನ ಮಹಾರಾಜರ ಪವಾಡಗಳ ನಿಮ್ಗೆ ಯಾವ ರೀತಿ ನಾವು ಗೊತ್ತಿದ್ದಂಗೆ ನಾವು 10 ವರ್ಷ ಆಯಿತು. 10 ವರ್ಷದಿಂದ ಈ ಮಠಕ್ಕೆ ಬಂದು 11ನೇ ವರ್ಷ ಇದು. ಇಲ್ಲಿವರೆಗೂ ಬಿಳಿ ಅರಿವಿ ಮೇಲೆ ಇದ್ದೀವಿ ಸೇವಾ ಮಾಡುವುದು. ಈ ಸಲ ಯಲ್ಲಾಲಿಂಗಪ್ಪರ ಪುಣ್ಯತಿಥಿ ವೇಳೆಕ ಇದನ್ನ ಕಾವಿ ದೀಕ್ಷಾ ಕೊಟ್ಟು ಮುರುಗೇಂದ್ರಪ್ಪ ಆಮೇಲೆ ಇಲ್ಲೇ ಇರಪ್ಪ ಅಂತ ಇಲ್ಲಿ ಇರ್ಬೋದು. ಮೊದಲು ಏನಿತ್ತು ಶಾಖಾ ಮಠದಾಗ ಇರ್ತಿದ್ವಿ. ಶಾಖಾ ಮಠಗಳ್ದಾಗ ಹೊರಗೆ ಕೋಳೆಗೋಡದಾಗ ಹುಬ್ಳಿ ನವನಗರಕ್ಕೆ ಐತಿ ಶಾಖಾ ಮಠ. ಆಮೇಲೆ ರಾಯಚೂರಲ್ಲಿ ಹಿಂಗೆ ಹೊರಗಡೆ ಇದ್ವಿ. ಈ ಸಲ ಕಾವಿ ದೀಕ್ಷಾ ಅಪ್ಪವ್ರು ಕೇಳಾರ ಸ್ವಲ್ಪ ಇಲ್ಲೇ ಕಾವಿ ದೀಕ್ಷಾನು ಕೊಟ್ಟರು. ಜಿಡ್ಗಾ ಮಠಕ್ಕೆ ಕರ್ಕೊಂಡು ಹೋಗಿ ಲಿಂಗ ದೀಕ್ಷಾನು ಕೊಟ್ಟರು. ಅವಾಗಿಂದ ಇಲ್ಲೇ ಎಲ್ಲ ಲಿಂಗಪ್ಪ ಅವರು ಮೊದಲೇ ಅವರು ಕನ್ನಿ ಮಿರಿಗಿ ಅಂತ ಹಳ್ಳಿ ಅವರು. ಅಲ್ಲಿಂದ ಅವರು ಸ್ವಲ್ಪ ಏನೋ ಒಂದು ಮನೆತನದ ಎರಡರು ತೊಟಗಳಿಂದ ಲಚ್ಚಾನ ಬಲ್ಲಿ ಹೋದರು ಸಿದ್ಧಲಿಂಗ ಮಹಾರಾಜರ ಕಡೆ. ಅಲ್ಲಿ 12 ವರ್ಷನ ಸೇವಾ ಮಾಡಿದಾರಂತ ನಾವು ನೋಡಿಲ್ಲ, ಬಹುಶಃ ಕೇಳಿದ್ವಿ. ಅಲ್ಲಿಂದ ಮುಂದೆ ಅವರ ಗುರುಗಳನ್ನ ಮಾಡಿಕೊಂಡು ಅಲ್ಲಿಂದ ಈ ಕಡೆ ಬಂದು ಸಂಚಾರದಾಗ ಇದ್ಕೊಂಡು ಇಲ್ಲಿ ಮುಗುಳ್ಕೊಳಕ್ಕೆ ಬಂದು ಮಠ ಸ್ಥಾಪನೆ ಮಾಡ್ಯಾರ. ಇದು ನಾವು ಕೇಳಿಪಟ್ಟದ್ದು. ಆಮೇಲೆ ಅವರು ಮತ್ತು ಸಿದ್ದರಾಮೇಶ್ವರಪ್ಪ ಅವ್ರನ್ನ ಶಿಷ್ಯರ ಮಾಡಿಕೊಂಡ್ರು. ಅದೇ ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ಮರು ಜನ್ಮ ತಾಳಿ ಇವರಿಗೆ ಶಿಷ್ಯರಾಗಿ ಬಂದರು. ಹಿಂಗೆಲ್ಲ ಕೇಳಿಪಟ್ಟದ್ದಾರ. ಇವಾಗ ಅವ್ರದ್ದು ಗದ್ದಿಗೆ ಸಿದ್ದರಾಮೇಶ್ವರಪ್ಪ ಅವ್ರದ್ದು ಅಲ್ಲಿ ಜಿಡ್ಗಾಕಾಗಿದೆ, ಯಲ್ಲಾಲಿಂಗಪ್ಪ ಅವ್ರದ್ದು ಇಲ್ಲಿ ಆಗಿದೆ. 2 ಪೀಠ ಒಂದೇ ಅದಲ್ಲ. ಮತ್ತು ಈಗ ಅವರು 3ನೇದವ್ರು ಅಂದ್ರೆ ಈಗ ಮುರುಗೇಂದ್ರಪ್ಪ ಅವರು. ಹೌದು, 2 ಇದಾದ್ರು 3ನೇ ಮುರುಗೇಂದ್ರಪ್ಪ ಅವರು. ಇವಾಗ ಹೆಚ್ಚಲ್ಲಿ ಇದಕ್ಕೆ ಜಿಡ್ಗಾಕಿರ್ತಾರೆ. ಎಷ್ಟು ನಮಗೆ ಮಾಹಿತಿ ಇರೋದು. ಇದವ್ರ ಸರ್ ಈಗ ಎಲ್ಲ ಕುಂತಾರ್ರಿ ಪವಾಡಗಳನ್ನ ನಿಮ್ಗೆ ಅವರಿಂದ ಆದಂತ ಅನುಭವಗಳ ಅವ್ರು ಹೆಂಗ್ ಬಂದ್ರು ಇಲ್ಲಿ ಮಠ ಗೊತ್ತಿದ್ದಟ್ಟು ಹೇಳ್ತೀವ್ರಿ. ಹೇಳ್ರಲ್ಲ. ಇಂಡಿ ತಾಲೂಕು ಇಜಾಪುರ ಜಿಲ್ಲಾ ಅವ್ರದ ಸುಕ್ಷೇತ್ರ ಮಿರಿಗಿ ಗ್ರಾಮ. ಮಿರಿಗಿ ಗ್ರಾಮದೊಳಗ ತಾಯಿ ಕಾಶಿಬಾಯಿ, ತಂದೆ ಶಿವಪ್ಪ ಹಾಲು ಮತ ದಂಪತಿ ಒಳಗೆ ಜನಿಸಿಕೊಂಡವರು. ಆದ್ರೆ ಅವರು ಲಗ್ನ ಕಾರ್ಯಕ್ರಮ 2 ಕುಟುಂಬ. ಹೊನ್ನಮ್ಮಂಬಕ್ಕಿ ತಾಯಿಕಿ ಯಲ್ಲಪ್ಪ ಮಹಾರಾಜರ ಕುಟುಂಬ ತೀರ್ಕೊಂಡು ಕೂಡಲೇ ಅವ್ರು ಯಲ್ಲಾಲಿಂಗ ಮಹಾಪ್ರಭುಗಳು ಸಂಸಾರ ಸಾಕತ್ ಹೇಳಿ ಕಿಶಿಂದ ಮೇಯ್ಯಾನ ಅರ್ಬಿ ಎಲ್ಲ ಕಳೆದ ಸುಟ್ಟ ಬೂದಿ ಮಾಡಿ ಅದ ಬೂದಿನ ಮೇಯ್ಯೆಲ್ಲ ಧರಿಸಿಕೊಂಡ ಅವ್ರ ಲಚ್ಚಾನ ಮಠಕ್ಕೆ ಬಂದ ಸಿದ್ಧಲಿಂಗಪ್ಪ ಅವ್ರ ಆಶೀರ್ವಾದ ತಗೊಂಡು ಕಿಶಿಂದ ಸಿದ್ಧಲಿಂಗಪ್ಪ ಅವ್ರಿಗೆ ಆಶೀರ್ವಾದ ಕೊಡ್ರಿ ಅಪ್ಪ ಅಂತೇಳಿ ಕಿಶಿಂದ ಅವ್ರು ಹೇಳಿದ ಕೂಡಲೇ ಯಲ್ಲಾಲಿಂಗ ಮಹಾರಾಜರನ್ನ 3 ದಿವಸ ಅವರ ಮಣ್ಣು ಮುಸುಕಳಿ ಒಳಗೆ ಕುಣಿಸಿದ್ರು. ನೆಲದೊಳಗೆ ಕುಣಿಸಿದ್ರು. 3 ದಿನ ಮುಗಿದ ಕೂಡಲೇ ಯಲ್ಲಾಲಿಂಗ ಮಹಾಪ್ರಭುಗಳನ್ನ ತೆಗೆದ ಶಿಕ್ಷಣದೊಳಗಿಂದ ಅವ್ರ ಪಾಸ್ ಮಾಡಿ ಕಳಿಸಿದ ಕೂಡಲೇ ನಾ ಇಲ್ಲೇ ಇರ್ತಾನೆಪ್ಪ ನಿಮ್ಮ ಹತ್ತೇಲಿ ಅಂದ ಕೂಡಲೇ ನೀನು ನನ್ನ ಹತ್ತೇಲಿ ಬೇಡು, ನೀ ಸೂರ್ಯ ಎಲ್ಲಿ ಹೊತ್ತು ಮುಳುಗುತ್ತತ್ಲ್ಯ 2 ನದಿಗಳನ್ನು ದಾಟಿನಿ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಮುಗುಳ್ಕೋಡ್ ಗ್ರಾಮಕ್ಕೆ ಹೋಗಿ ವಸ್ತಿ ಮಾಡತ್ ಹೇಳ್ರು. ಆಗ ಯಲ್ಲಾಲಿಂಗ ಮಹಾಪ್ರಭುಗಳು ಸಂಚಾರ ಮಾಡ್ಕೋತ ಮುಗುಳ್ಕೋಡ್ ಗ್ರಾಮಕ್ಕೆ ಬಂದರು. ಮುಗುಳ್ಕೋಡ್ ಗ್ರಾಮದೊಳಗೆ ಇಲ್ಲಿ ಬಂದ ಭಕ್ತರ ಭಕ್ತಿಗೊಲ್ಲದ ಇಲ್ಲಿ ಮುಗುಳ್ಕೋಡ್ದಾಗ ಮಠ ಸ್ಥಾಪನಾ ಮಾಡಿ ಇಲ್ಲಿ ಅವರ ಯಲ್ಲಾಲಿಂಗ ಮಹಾಪ್ರಭುಗಳು ಸದ್ಯ ದೊಡ್ಡ ಮಠ ಸ್ಥಾಪನಾ ಮಾಡಿ ಅವರ ಹೆಸರನ್ನು ಬೆಳೆಸ್ಕೊಂಡು ಇಲ್ಲಿ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕದೊಳಗೆ ಮುಗುಳ್ಕೋಡ್ ಗ್ರಾಮದೊಳಗೆ ದೊಡ್ಡ ಮಠ ಕಟ್ಟಿ ದೊಡ್ಡ ಪ್ರಮಾಣ ಭಕ್ತರನ್ನ ಗಳಿಸ್ಕೊಂಡು ಅವ್ರ 4 ಮಂದಿಗೆ ಅನ್ನ ನೀರು ಅಂಬಲಿ ಹಾಕಿ ದೊಡ್ಡ ಪ್ರಮಾಣದಾಗ ಹೆಸರು ಗಳಿಸ್ಕೊಂಡು ಯಲ್ಲಾಲಿಂಗ ಮಹಾಪ್ರಭುಗಳು ಇಲ್ಲಿವರೆಗೆ ಅವ್ರು ಇದೇ ಮಠದಾಗನ ಲಿಂಗೈಕಾದ್ರು. ಲಿಂಗೈಕಾಗಿ ಇದ್ರೀಗ ಈಗ್ರಿ ಈಗ ಎಲ್ಲ ಮುತ್ಯಾರ ಬೇಡಿದ್ದನ್ನ ಭಕ್ತರಿಗೆ ಬೇಡಿದ್ದನ್ನ ಕೊಡ್ತಾರೋ ಅಂತ ಒಂದು ಪ್ರತೀತಿ ಐತಿ. ಅದ ನಿಮ್ಮ ಒಂದು ವಿಚಾರದಾಗ ಏನದ
ಹೇಳ್ರಿ ಸ್ವಲ್ಪ ಅದನ್ನ ತಿಳಿಸಿ. ಭಕ್ತರ ಭಕ್ತರಿಗೆ ಏನ್ ಬೇಕಾಗೈತಿ, ಭಕ್ತರ ಮನುಷ್ಯನೊಳಗ ಏನ್ ಬೇಡ್ಕೋತಾರೋ ಅದನ್ನ ಎಲ್ಲಾ ಲಿಂಗ ಮಹಾಪ್ರಭುಗಳು ಸದಾ ಅವ್ರು ಕೊಟ್ಕೋತ ಬಂದಾರ ಭಕ್ತರಿಗೆ. ಅದರಂತೆ ಸಿದ್ದರಾಮೇಶ್ವರ ಅಪ್ಪಗಳು ಕೊಟ್ಕೋತ ಬಂದಾರ, ಭಕ್ತರ ನೆನೆಸಿದ್ದ ಭಕ್ತರನ್ನ ಉದ್ಧಾರ ಮಾಡ್ಕೋತ ಬಂದಾರು. ಭಕ್ತರದಿಂದ ಅವರು ಸಾಕಟ್ಟು ಉದ್ಧಾರ ಆಗ್ಯಾರು. ಮುರುಗೇಂದ್ರಪ್ಪಗಳು ಆದವ್ರು ಸದ್ಯ ಸದ್ಯ 3 ಅವತಾರ ಅವ್ರದ್ದು. ಸದ್ಯ ಇಲ್ಲಿ ಮುಗುಳ್ಕೋಡು ಮಠಕ್ಕೆ ಪೀಠಾಧೀಶ್ವರ ಅವ್ರದಾರು. ಈಗ ಸದ್ಯ ಮುರುಗೇಂದ್ರ ಮಹಾಪ್ರಭುಗಳದಿಂದ ನಡೆದಿದ್ದೆಲ್ಲ ಚೊಕ್ಕ ಕಾರ್ಯಕ್ರಮ. ನಮ್ಮ 3 ದೇವರಾಗಿ ಹೋದ್ವು ಇಲ್ಲಿ ಮುಗುಳ್ಕೋಡ್ದಾಗ. ಈ 3 ದೇವ್ರದಿಂದ ಈಗ ಸದ್ಯ ಮುರುಗೇಂದ್ರ ಮಹಾಪ್ರಭುಗಳ ಮೂರನೇ ದೇವ್ರು. ಆದ್ರೆ ಈಗ ಸದ್ಯ ಮುರುಗೇಂದ್ರ ಮಹಾಪ್ರಭುಗಳದಿಂದ ನಡೆದ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮಗಳು ನಡಿಬೇಕಾರೆ ಅವ್ರದಿಂದನ ಈಗ ಸದ್ಯ ನಡೆದು ಅವ್ರ ಆಶೀರ್ವಾದದಿಂದ ಎಲ್ಲಾ ಲಿಂಗ ಮಹಾಪ್ರಭುಗಳು ಸಿದ್ದರಾಮ ಅಪ್ಪಗಳನ್ನ ತಗೊಂಬಂದ್ರು. ಸಿದ್ದರಾಮ ಅಪ್ಪಗಳ ಮುರುಗೇಂದ್ರ ಅಪ್ಪಗಳನ್ನ ತಗೊಂಬಂದ್ರು. ಇದೆಲ್ಲ ಸಿದ್ಧಲಿಂಗ ಮುತ್ಯಗಳು ಹಚ್ಚಿದಂತ ಬೆಟ್ಟ. ರಾಯಬಾಗ ತಾಲೂಕು, ಬೆಳಗಾವಿ ಜಿಲ್ಲಾ, ಆಲಕನೂರು ಗ್ರಾಮದೊಳಗ ಕೋಳಿಗುಡ್ಡ ಮಠದ ಹೊತ್ತಿನಾಗ ಸಿದ್ದರಾಮೇಶ್ವರ ಅಪ್ಪಗಳು ಇದ್ದ ಹೊತ್ತಿನಾಗ ಆಲಕನೂರು ಭಕ್ತಿ ಏನಂದ, ಜೋಡಿ ಎತ್ತ ಬಾರಿ ಮೇಯಿಸಿದ್ದವ. ಮುಗುಳ್ಕೋಡಿ ಸಿದ್ದರಾಮಗ ನನ್ನ ಒಂದು ಜೋಡಿ ಎತ್ತದಾವು. ಮುಗುಳ್ಕೋಡಿ ಸಿದ್ದರಾಮಗ ನನ್ನ ಹಾಯು ಎತ್ತೈತಿ ನಂದ ನನ್ನ ಮನ್ಯಾಗ. ಮುಗುಳ್ಕೋಡಿ ಸಿದ್ದರಾಮ ಪವರ್ ಇದ್ರೆ ಬಂದು ಮುಗುಳ್ಕೋಡಿ ಸಿದ್ದರಾಮಗೆ ನಾನು ಎತ್ತ ಹಿಡಿ ಅಂತ ಹೇಳಿಕ್ಸಿಂದ ಸವಾಲು ಹಾಕಿಬಿಟ್ಟ ಅವ ಸಿದ್ದರಾಮೇಶ್ವರ ಮುತ್ಯಾಗ. ಸ್ವತಃ ನಮ್ಮ ದೇವ್ರಿಗೆ ಸವಾಲು ಹಾಕಿರ ಅವ್ರು ಆಲ್ಕನೂರು ಭಕ್ತರ. ಕೋಳಿಗುಡ್ಡ ಮಠದಾಗ ಸಿದ್ದರಾಮೇಶ್ವರ ಅಪ್ಪಗಳು ಇದ್ರು. ಅವ್ರಿಗೆ ಅರುಂಟಾತ್ ಮನುಷ್ಯನೊಳಗ. ಜೋಳಿಗೆ ಬೆತ್ತ ತಗೊಂಡ್ರು. ಜೋಳಿಗೆ ಬೆತ್ತ ತಗೊಂಡು ರಾಯಪ್ಪ ಕಾರ್ ಗಾಡಿ ಚಾಲು ಮಾಡೋ ಹೋಗೋಣ ಆಲ್ಕನೂರಿಗೆ ತೇರಿಕ್ಸಿಂದ ಆಲ್ಕನೂರಿಗೆ ಬಂದ್ರ ಅವರು. ಆಲ್ಕನೂರಿಗೆ ಬಂದ ಟೈಮ್ದಾಗ ಆ ಭಗತ್ ಯಾವ ಸವಾಲು ಹಾಕಿದ್ಲ ಆ ಭಗತನ ಮನೆಗೆ ಹೋದ್ರು ಅವ್ರು ಡೈರೆಕ್ಟ್. ಹೋದ್ರು, ಕೈಯಾಗ ಬೆತ್ತಿತ್ತು. ಬೆತ್ತಲೆ ಹೋದವ್ರು 2 ಕೋಡಿನ ನಡಬಾರ್ಕ 2 ಎತ್ತ ಅದಕ್ಕೆ ಬೆತ್ತಲೆ ತಪ್ಪಡಿಸ್ಯಾರ. ಎತ್ತ ಹಾಯು ಎತ್ತ. ಹಾಯು ಎತ್ತಿಗೆ 2 ಏಟು ತಪ್ಪಡಿಸೋದು ಕೂಡಲೇ ಎತ್ತ ತೆಳಗೆ ತಲಿ ಬಾಗಿಸ್ತು. ಅದ ಕೋಡಿನೊಳಗೆ ಸಿದ್ದರಾಮೇಶ್ವರ ಮುತ್ಯಾಗೋಳ ಸಷ್ಟಾಂಗ ಹಾಕಿರ ಬಸವಣ್ಣ ಮ್ಯಾಗ. ನನ್ನ ಎತ್ತ ಸಿದ್ದರಾಮೇಶ್ವರ ಅಪ್ಪಗಳ ಅವನು ತಾಕತ್ತಿದ್ರೆ ಹಿಡೀಲಿ ಅಂದ ಕಾಲಕ್ಕೆ ಸಿದ್ದರಾಮೇಶ್ವರ ಅಪ್ಪಗಳು ಹೋಗಿ ಕಿಸಿಂದ ಎತ್ತ ಹಿಡಿದ್ರು. ಈ ಎತ್ತೆ ಸಿದ್ದರಾಮ ಮುತ್ಯ ನಿನ್ನ ಹಾಯ್ತಾರ ನಾನು ಜವಾಬ್ದಾರಿ ಇಲ್ಲಿ ನೋಡತ್ತೆ ಕಿಸಿಂದ ಸಿದ್ದರಾಮೇಶ್ವರ ಮುತ್ಯಾಗ ಹೇಳ್ರು. ಸಿದ್ದರಾಮೇಶ್ವರ ಮುತ್ಯಾಗಳು ಹೇಳ್ರಿ, ಈ ಬಸವಣ್ಣ ನನ್ನೇನು ಹಾಯ್ತಾನು, ಈ ಎತ್ತ ನಾ ಏನೋ ನನ್ನ ಗುರುಗಳ ಆಶೀರ್ವಾದದಿಂದ ನಾ ಹಿಡ್ದಾನಿ, ಈ ಎತ್ತ ನಿನ್ನ ಹಾಯ್ತಾರ ನನ್ನ ಜವಾಬ್ದಾರಿ ಇಲ್ಲ ತೇಳ್ಸಿಂದ ಹೇಳಿ ಎದ್ದು ಬಿಟ್ಟ ಆಲ್ಕನೂರು ಕರಿದೇವ್ರ ಗುಡಿಗೆ ಹೋದ್ರ ಸಿದ್ದರಾಮೇಶ್ವರ ಅಪ್ಪಗಳ ಎತ್ತಿನ ಮಾಲಕ್ಕಿಗೆ ಹೇಳ್ರು. ಎತ್ತ ಮಾಲಕ್ಕಿಗೆ ಹೇಳ್ರು, ಎತ್ತ ನಮ್ಮ ಗುರುಗಳ ಆಶೀರ್ವಾದ ಇತ್ತು ನಾ ಹಿಡ್ದಾನಿ, ಎತ್ತ ನಿನ್ನ ಹಾಯ್ತಾರ ನನ್ನ ಜವಾಬ್ದಾರಿ ಇಲ್ಲಿ ನೋಡು ತೇಳ್ಸಿಂದ ಹೇಳಿ ಬಂದ್ರು. ಆಲ್ಕನೂರು ಕರಿದೇವ್ರ ಗುಡಿಗೆ ಬರ್ಬಿಡ್ದು ಎತ್ತ ಅವನು ಬಡದಕ್ಕೆ ನಾಲ್ದಕ್ಕೆ ಬಂದಿತ್ತು. ಇಂಥ ಪವಾಡ ಮಾಡ್ಕೊತ ಬಂದ್ರ ಸಿದ್ದರಾಮೇಶ್ವರ ಅಪ್ಪಗಳ. ಅವನ್ನೆಲ್ಲ ಅಲ್ಲಿದ ಹಿಡಿದು ಇಲ್ಲಿವರೆಗೆ ಎಲ್ಲ ಭಕ್ತಿ ಜನಕ್ಕೂ ಗುರುಗಳಿಗೆಲ್ಲ ಗುರ್ತದಾವು. ಗುರುಗಳ ಆಶೀರ್ವಾದ ಹೆಂಗತಿ, ನಮ್ಮ ಗುರುಗಳು ಎಷ್ಟು ದೊಡ್ಡವ್ರದಾರ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆದ್ರೆ ಇಲ್ಲಿವರೆಗೆ ನನಗೆ 4 ಮಾತು ಬಂದಟ್ನ. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಮೆಚ್ಕೊಳ್ಳೋಂಥದ, ನಮ್ಮ ಇಡೀ ಭಾರತನ ಮೆಚ್ಕೊಳ್ಳೋಂಥ ಸಂದರ್ಭ ಏನೈತೆ ಅಂದ್ರೆ ಒಂದು ಯಲ್ಲಪ್ಪ ಮಹಾರಾಜರ ಮಠ ಹಾಗೂ ದರ್ಗಾ. ಮುಸ್ಲಿಮ್ರು ಮತ್ತು ಈ ಹಿಂದೂ ಅನ್ನೋ ಭಾವನ್ನ ಯಾರಲ್ಲೂ ಇಲ್ಲ. ಇಲ್ಲಿ ಏಕತೆಯನ್ನ ಹೊಂದಿದಂಥ ಸ್ಥಳ ಇದೆ. ಅಷ್ಟು ಅನ್ಯೋನ್ಯತೆಯಿಂದ ಮುಸ್ಲಿಮರು ಬಾಂಧವರು ಮತ್ತು ಹಿಂದೂ ಬಾಂಧವರು ಎಲ್ಲರೂ ಕೂಡಿ ಸಹಬಾಳ್ವೆ ಮಾಡುವಂಥ ಈ ಪುಣ್ಯವಾದಂಥ ಸ್ಥಳ ಇಲ್ಲಿ. ಅದನ್ನು ನಾವೆಲ್ಲರೂ ಮೆಚ್ಕೊಳ್ಳೇಬೇಕು. ಅಂತ ಪುಣ್ಯ ಮಹಾತ್ಮರ ಸನ್ನಿಧಾನ ಇದು. ಅದಕ್ಕೆ ಇಲ್ಲಿ ನಾವು ಯಾರ ಏನೋ ಮನಸ್ಸಿನೊಳಗೆ ಇಟ್ಕೊಂಡು ಸಂಸಾರದ ತಾಪತ್ರ ಕಡಿಸಿಂದ
ಅವರು ಆದಂಥ ದುಃಖಗಳನ್ನ ಅವ್ರೇನು ಹೇಳ್ಕೋತ ಆ ಯಲ್ಲಾಲಿಂಗ ಮಹಾರಾಜರ ಗದ್ದಿಗೆ ಏನು ಹೋಗಿ ಬೇಡ್ಕೊಂಡಾರೋ ಅವ್ರಿಗೆ ಮಕ್ಕಳಿದ್ದಾರೆ ಮಕ್ಕಳ ಕೊಟ್ಟಾನ. ಇವತ್ತು ಏನೋ ಒಂದು ಬಡತನ ಐತಿಪ್ಪ ಅಂತಂದ್ರೆ ಸಂಸಾರದ ದುಃಖ ನಿವಾರಣೆಗಾಗಿ ಅವ್ರವ್ರ ನೌಕರಿಗಳನ್ನು ಕೊಟ್ಟಾನ. ಇಂಥ ಒಂದು ಯಲ್ಲಪ್ಪ ಮಹಾರಾಜರ ಪವಾಡಗಳ ಇಲ್ಲಿ ಆಗಿದಾವು. ಮತ್ತು ಇನ್ನು ಮುಂದೆ ಅದನ್ನು ಸದ್ಗುರು ಶ್ರೀ ಮುರುಗೇಂದ್ರ ಅಪ್ಪಗಳು ಅವ್ರ ಹಾದಿ ಒಳಗನ ಅವ್ರು ಹೇಳಿದಂಥ ವಾಕ್ಯಗಳ ಇವತ್ತಿಗೂ ಎಲ್ಲರಿಗೂ ಅವು ಪವಾಡ ಆಗಿ ನಡೆದವು. ಈ ದೇವಸ್ಥಾನದ ಮಹತ್ವವಾದಂಥ ವಿಷಯ. ಇನ್ನು ಮುಂದೆ ಮತ್ತೆ ನಾ ಹೊಸ ವಿಡಿಯೋಗಳನ್ನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.